ನೋಡಿ, ಸಂವಿಧಾನದ ಆರ್ಟಿಕಲ್ 340 ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರು OBC. ಆರ್ಟಿಕಲ್ 341 ಪ್ರಕಾರ ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಪ್ಲಸ್ ಅನ್ಟಚಬಿಲಿಟಿ ಇದೆ ಅವರು SC ಆರ್ಟಿಕಲ್ 341. ಹಾಗೆ ಆರ್ಟಿಕಲ್ 342 ಪ್ರಕಾರ ಯಾರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಅನ್ಟಚಬಿಲಿಟಿ ಇಲ್ಲ ಆದರೆ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅವರು ST. ಈ ಮಾನದಂಡಗಳ ಹಿನ್ನೆಲೆಯಲ್ಲಿ 1950ರ ST ರಿಸರ್ವೇಷನ್ ಆರ್ಡರ್ ಪ್ರಕಾರ ಈ ರಾಜ್ಯದಲ್ಲಿ ನಾನು ಹೇಳಿದಂಥ ಅಂಕೆ ಸಂಖ್ಯೆಗಳು ಇದ್ದಾರೆ ಜನ. ಅದರಲ್ಲೂ ವಿಶೇಷವಾಗಿ ನಾನು ಮತ್ತು ನಮ್ಮ ಮಾವ ವೀರಣ್ಣವರು ಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ ಮಾಡಿದಂಥ ಹೋರಾಟದ ಹಿನ್ನೆಲೆಯಲ್ಲಿ 19th ಏಪ್ರಿಲ್ 1991 ಅದಕ್ಕೆ ಮೊದಲು ರಾಜ್ಯದ ST ಪಾಪ್ಯುಲೇಷನ್ 0.8%. 19th ಏಪ್ರಿಲ್ 1991 ಯಾವಾಗ ಚಂದ್ರಶೇಖರ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು ಇನ್ನಿತರ ಸರ್ಕಾರದ ರೆಕಮೆಂಡೇಶನ್ನ ಮೇಲೆ ಆದಂಥದ್ದು ನಾಯಕ ಸಮಾಜದ ಪರ್ಯಾಯ ಪದಗಳನ್ನು STಗೆ ಸೇರಿಸಿದ ಮೇಲೆ ST ಪಾಪ್ಯುಲೇಷನ್ 0.8 ಇದ್ದಿದ್ದು ಸುಮಾರು 7% ಆಯಿತು. ಹಾಗಾಗಿ ಈ 7%ಗೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯವಾಗಿ ಮೀಸಲಾತಿ ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು ಅಂಥೇಳಿ ನಾವು ಸದನದ ಹೊರಗೆ 1991ರಿಂದ ಹೋರಾಟ ಮಾಡಿಕೊಂಡು ಬಂದಂಥ ಹಿನ್ನೆಲೆಯಲ್ಲಿ ರಲ್ಲಿ ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅವರು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಅಧಿಕಾರದಲ್ಲಿರಬೇಕಾದ್ರೆ SCಗಳಿಗೆ 15ರ ಬದಲು 17% ಮೀಸಲಾತಿಯನ್ನು, STಗೆ 3ರ ಬದಲು 7% ಮೀಸಲಾತಿಯನ್ನು, OBCಗಳಿಗೆ 32% ಮೀಸಲಾತಿಯನ್ನು, ಒಟ್ಟು 56% ಮೀಸಲಾತಿಯನ್ನು ಕೊಡುವಂಥ ಕಾನೂನನ್ನು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನು ನಿಮ್ಮೆಲ್ಲರಿಗೂ ಸಹ ಗೊತ್ತಿರತಕ್ಕಂಥ ವಿಚಾರ. ಇನ್ಫ್ಯಾಕ್ಟ್ ಇಂದಿರಾ ಸಾಹ್ನಿಸ್ ಕೇಸಿನ ಪ್ರಕಾರ 50% ಮೀಸಲಾತಿ ಮೀರಬಾರದು ಅಂತ ಇದ್ದರೂ ಅದೇ ಕೇಸಲ್ಲಿ ಹೇಳಿದ್ದಾರೆ, ವಿಶೇಷ ಸಂದರ್ಭಗಳಲ್ಲಿ ಆನ್ ದ ಬೇಸಿಸ್ ಆಫ್ ಎಂಪಿರಿಕಲ್ ಡಾಟಾ and by assigning cogent reasons ಈ 50% ಮೀಸಲಾತಿಯನ್ನು ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಸುಪ್ರೀಂ ಕೋರ್ಟ್ನವರೇ ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಏನು ತಮಿಳುನಾಡಿನಲ್ಲಿ 50ರ ಬದಲು 69% ಮೀಸಲಾತಿಯನ್ನು ಮಾಡಿದ್ದಾರೆ. ಮಾಡಿ 9th ಶೆಡ್ಯೂಲ್ಗೆ, ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸಿರೋದ್ರಿಂದ ಅದು ಇವತ್ತು ಊರ್ಜಿತ ಆಗಿದೆ. ಹಾಗೆ ಬಸವರಾಜ ಬೊಮ್ಮಾಯಿ ಅವರು ಈ ಕಾನೂನು ತಂದಂಥ ಸಂದರ್ಭದಲ್ಲಿ ನಾನೂ ಸೇರಿದಂತೆ ಅನೇಕರು ಹೇಳಿದ್ರು, ಈ ಕಾನೂನು ಊರ್ಜಿತ ಆಗಬೇಕಾದರೆ ಇದನ್ನು 9th ಶೆಡ್ಯೂಲ್ಗೆ ಸೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ನಾವೆಲ್ಲರೂ ಸಹ ಮಾಡಿದ್ವಿ. ಆ ಕಾರಣದಿಂದ ಅವತ್ತಿನ ಸರ್ಕಾರ 23rd ಮಾರ್ಚ್ 2023 ನಿಮಗೆ ಈ ಕಾಪಿಯನ್ನು ಕೊಡಲಾಗಿದೆ. ಕೇಂದ್ರ ಸರ್ಕಾರಕ್ಕೆ ಪತ್ರ ರಾಜ್ಯ ಸರ್ಕಾರ ಬರೀಲಾಯಿತು, ಇದನ್ನು 9th ಶೆಡ್ಯೂಲ್ಗೆ ಸೇರಿಸಬೇಕು ಈ ಕಾನೂನನ್ನು ಅಂತೇಳಿ. ಆದರೆ ಕೇಂದ್ರ ಸರ್ಕಾರ 11th ಮೇ 2023 ವಾಪಸ್ಸು ರಾಜ್ಯ ಸರ್ಕಾರಕ್ಕೆ ಬರೀತಾರೆ, ಇದು ಟ್ರೈಬಲ್ ಇಲಾಖೆಗೆ ಬರುತ್ತೆ, ಹೋಮಿಗೆ ಬರೋದಿಲ್ಲ, ನೀವು ಅವರನ್ನು ಅಪ್ರೋಚ್ ಮಾಡಿ ಅಂತೇಳಿ.
ಸೊ ಇದು ಅವರೂ ಮಾಡಲಿಲ್ಲ, ರಾಜ್ಯ ಸರ್ಕಾರವೂ ಸಹ ನಿದ್ರಾವಸ್ಥೆಗೆ ಹೋಯಿತು ಈ ಅವತ್ತಿನಿಂದ 2023ರಿಂದ. ಆದರೆ ಈ ಮಧ್ಯೆ SCಗಳು STಗಳು ಈ ಹೆಚ್ಚಾದಂಥ ಮೀಸಲಾತಿಯ ಹಿನ್ನೆಲೆಯಲ್ಲಿ ಮೆಡಿಕಲ್ ಸೀಟ್, ಇಂಜಿನಿಯರಿಂಗ್ ಸೀಟ್, ಲಾ ಮತ್ತು ನರ್ಸಿಂಗ್ ಇನ್ನಿತರ ಅಡ್ಮಿಷನ್ಸನ್ನು ಸಹ ಆಗಿರುವಂಥದ್ದು, ಅಪಾಯಿಂಟ್ಮೆಂಟ್ಸ್ ಆಗಿರುವಂಥದ್ದು, ಪ್ರಮೋಷನ್ಸ್ ಸಿಕ್ಕಿರುವಂಥದ್ದನ್ನು ಸಹ ಇದೆ. ಆದರೆ ಅನ್ಫಾರ್ಚುನೇಟ್ಲಿ ಇತ್ತೀಚೆಗೆ KITನಲ್ಲಿ ಈ ಕಾನೂನನ್ನು ಸ್ಟ್ರಕ್ ಡೌನ್ ಮಾಡಿದ್ದಾರೆ. ಹೈಕೋರ್ಟಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನಲ್ಲಿ ಬೆಂಚ್ ಮುಂದೆ CJ ಮುಂದೆ ಸ್ಟೇ ಆಗಿದೆ, ಸಿಂಗಲ್ ಜಡ್ಜ್ ಮುಂದೆನೂ ಸಹ ಆಗಿದೆ. ಇದರ ಪರಿಣಾಮ ನಮಗೆ 7ರ ಬದಲು ಮತ್ತೆ 3%ಗೆ ಬಂದಿದ್ದೇವೆ STಗೆ. SCಗಳಿಗೆ 17ರ ಬದಲು 15%ಗೆ ಬಂದಿದ್ದಾವೆ. ಪಾಪ ಅವರು SCನವರು ಇಂಟರ್ನಲ್ ರಿಸರ್ವೇಷನಲ್ಲಿ ಪಾಪ ಅವರ ಅರ್ಥ ನನ್ನ ಹತ್ರ ಅನೇಕ ಜನ ನಾಯಕರು ಮಾತನಾಡಿದ್ದಾರೆ. 0.5% 0.4ಗೆ ಕಿತ್ತಾಟ, ಲೆಫ್ಟು ರೈಟು ಕಿತ್ತಾಟ ನಡೀತಾ ಇದೆ. ಅರೆ ಇಲ್ಲಿ 2% ಕಡಿಮೆ ಆಗ್ತಾ ಇದೆಯಪ್ಪ, 17ರ ಬದಲು 15 ಆಗಿದೆ, ಅದನ್ನು ಯೋಚನೆ ಮಾಡ್ರೆ ಅಂತೇಳಿ ಅವ್ರಿಗೆ ಹೇಳಿದ್ದೇನೆ. ಅದು ಬೇರೆ ಪ್ರಶ್ನೆ. ನೋಡಿ, ಇದರ ಪರಿಣಾಮ ಈಗೇನು 56,000 ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ರಾಜ್ಯ ಸರ್ಕಾರ ಹೇಳಿದ್ದಾರೆ. 7% ಪ್ರಕಾರ ಆದರೆ STಗೆ ಸುಮಾರು 3,750ಕ್ಕೂ ಹೆಚ್ಚು ಹುದ್ದೆಗಳು ಸಿಗ್ತವೆ. ಬಟ್ ಅದೇ 3% ಆದರೆ 1,600 ಹುದ್ದೆಗಳು ಸಿಗ್ತವೆ. ಹಾಗೆ SCಗಳಿಗೆ ಇಫ್ ಇಟ್ ಈಸ್ 17%, ಅವ್ರಿಗೆ 8,500 ಸಾವಿರ ಉದ್ಯೋಗಗಳು ಸಿಗ್ತವೆ. ಆದರೆ 15% ಅಂದರೆ ಸುಮಾರು 7,000 ಚಿಲ್ಲರೆ ಸಿಗ್ತವೆ. ಇದು ಪರ್ಮನೆಂಟ್ ಆಗಿ SC ST ಮತ್ತು OBCಗಳ ಬದುಕಿನ ಮೇಲೆ ಕರಾಳ ಛಾಯೆ, ಇವತ್ತು ಕರಾಳ ತೀರ್ಮಾನ ಇದಾಗಿದೆ ಅಂತೇಳಿ ಇದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಆದರೆ ನನಗೆ ನೋವೇನಪ್ಪ ಅಂದರೆ, ನಾನು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತಂದಾಗ ಬೆಳಗಾಮಲ್ಲಿ ಡಿಸೆಂಬರಲ್ಲಿ ನಡೆದಂಥ ಸೆಷನ್ನಲ್ಲಿ ರೆಸೊಲ್ಯೂಷನ್ ಮಾಡ್ತಾರೆ, ಇದನ್ನು 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂಥೇಳಿ. ಆದರೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಅವರಿಗೆ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿಗೆ, ಚೀಫ್ ಸೆಕ್ರೆಟರಿಗೆ ಎಲ್ರಿಗೂ ಹೇಳಿದ್ದೇನೆ, ಒಂದಲ್ಲ 16 ಸಾರಿ, ಬರೀ ರೆಸೊಲ್ಯೂಷನ್ ಮಾಡೋದ್ರಿಂದ ಆಗೋದಿಲ್ಲ. ರಾಜ್ಯ ಸರ್ಕಾರ ಕೂಡಲೇ ಆಲ್ ಪಾರ್ಟಿ ಮೀಟಿಂಗನ್ನು ಕರಿಬೇಕು. ಈ ರಿಸರ್ವೇಷನ್ ಪಾಲಿಸಿಯನ್ನು ನೀವು ಒಪ್ತಿರೋ ಇಲ್ವೋ? ಯಾಕಂದರೆ BJPನವರೇ ಈ ಕಾನೂನು ಮಾಡಿರೋವಂಥದ್ದು. ನಾನು ಅವ್ರ ಹತ್ರನೂ BJP JDSನವ್ರ ಹತ್ರನೂ ಮಾತಾಡಿ ನಿಮ್ಮ ಸರ್ಕಾರ ಬರಲಪ್ಪ ಅಂತೇಳಿ, ಅವರ ರೆಕಮೆಂಡೇಶನ್ ಬರಲಿ ಅಂತ ಹೇಳಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಆಲ್ ಪಾರ್ಟಿ ಮೀಟಿಂಗನ್ನು ಕರಿಬೇಕು, ಯುನಾನಿಮಿಟಿ ತರಬೇಕು. ನೋಡಿ, ಇತ್ತೀಚೆಗೆ ಲಾಸ್ಟ್ 1 ವೀಕ್ ಬ್ಯಾಕ್ ಒರಿಸ್ಸಾದಲ್ಲಿ 11% ಇದ್ದಂಥ ST ರಿಸರ್ವೇಷನನ್ನು 22% ಮಾಡಿದ್ದಾರೆ ಜನಸಂಖ್ಯೆಗೆ ಅನುಗುಣ. ಲಾಸ್ಟ್ ವೀಕ್ SCದು 8% ಇದ್ದಿದ್ದನ್ನು 16% ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಆಲ್ ಪಾರ್ಟಿ ಮೀಟಿಂಗನ್ನು ಕರಿಬೇಕು, ಕೇಂದ್ರಕ್ಕೆ ಪ್ರಧಾನಮಂತ್ರಿಗಳ ಹತ್ರ ಹೋಗಿ ಪ್ರಧಾನಮಂತ್ರಿಗಳಿಗೆ, ವಿರೋಧ ಪಕ್ಷದ ನಾಯಕರುಗಳಿಗೆ ಮತ್ತು ಪೊಲಿಟಿಕಲ್ ಪಾರ್ಟಿ ನ್ಯಾಷನಲ್ ಪ್ರೆಸಿಡೆಂಟ್ಸ್ಗೆ ಅಪ್ರೈಸ್ ಮಾಡಿ ಇಲ್ಲಿ ಸಾಮಾಜಿಕ ನ್ಯಾಯಕ್ಕೆ ಹಿನ್ನಡೆ ಆಗುತ್ತಾ ಇದೆ. ಹಾಗಾಗಿ ಈ ಒಂದು ಏನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರುವಂಥ ಕಾನೂನನ್ನು 2022ರ ಆ್ಯಕ್ಟನ್ನು ಸಂವಿಧಾನದ 9 ಶೆಡ್ಯೂಲ್ಗೆ ಸೇರಿಸುವಂಥ ಕೆಲಸ ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ. ಹಾಗೆ ಸನ್ಮಾನ್ಯ ಮೋದಿಯವರು ಭಾಳ ಕಲಾಕಾರರು, ಮಹಾನ್ ಕಲಾಕಾರ ಕಂಡಂಥ, ಈ ದೇಶ ಕಂಡಂಥ ಮಹಾನ್ ಕಲಾಕಾರ ಯಾರಾದರೂ ಇದ್ದರೆ ಅದು ಮಿಸ್ಟರ್ ಮೋದಿ. ಅರೆ ಇಲ್ಲಿ ಗುಲ್ಬರ್ಗಾಗೆ ಬರ್ತಾರೆ, ಪಾಪ ಈ ಕೋಳಿ ಸಮಾಜದವರು, ನಮಗೂ ಅವರು ಅಣ್ಣ ತಮ್ಮಂದರು, ನಾನು ಇಲ್ಲ ಅಂತ ಹೇಳೋದಿಲ್ಲ, ಅವರನ್ನು ನಿಮಗೆ STಗೆ ಸೇರಿಸ್ತೀವಿ ಅಂತೇಳಿ ಡಿಕ್ಲೇರ್ ಮಾಡ್ತಾರೆ. ಇನ್ನೊಂದು ಕಡೆ ಹೋಗ್ತಾರೆ,
ಕುರುಬರನ್ನ ಎಸ್ ಸಿಗೆ ಸೇರಿಸ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಹೋಗ್ತಾರೆ ಗೊಲ್ಲರನ್ನ ಸೇರಿಸ್ತೀವಿ ಅಂತ ಹೇಳ್ತಾರೆ. ನಾನು ಇಷ್ಟೇ ಹೇಳ್ತೇನೆ, ಮೀಸಲಾತಿ ಯಾರಪ್ಪನ ಸೊತ್ತಲ್ಲ, ನಮ್ಮದು ಅಲ್ಲ, ಇನ್ನೊಬ್ಬರದು ಅಲ್ಲ, ಅದು ಭಿಕ್ಷೆನೂ ಅಲ್ಲ. ಮಿಸ್ಟರ್ ಮೋದಿ, ಯು ಶುಡ್ ನೋ, ಯಾರಿಗೆ ಸಂವಿಧಾನದ ಆರ್ಟಿಕಲ್ 341 ಅಂಡ್ 342 ಪ್ರಕಾರ ಅರ್ಹರಿದ್ದಾರೆ ಅವರಿಗೆ ಎಸ್ ಸಿ ಅಥವಾ ಎಸ್ ಟಿ ಮಾಡೋ ಅಂತ ಕೆಲಸ ಮಾಡಬೇಕು. ಆದರೆ ಎರಡು ಕಂಡೀಷನ್ಸನ್ನು ಕುರುಬರನ್ನಾದರೂ ಸೇರಿಸಿ, ಬೆಸ್ತರನ್ನಾದರೂ ಸೇರಿಸಿ, ಗೊಲ್ಲರನ್ನಾದರೂ ಸೇರಿಸಿ, ಅಥವಾ ನಾನು ಅನೇಕ ಸಾರಿ ಹೇಳ್ತಾ ಇರ್ತೇನೆ, ನಾಯಿಂದ ಸಮಾಜದವರು ಅವ್ರು ಎದುರು ಬಂದರೆ ಇವತ್ತು ಒಳ್ಳೇದಾಗಲ್ಲ ಅಂತೇಳಿ, ಪಾಪ ಅವ್ರು ಏನೂ ಮಾಡದ ಇದ್ರು ಅವ್ರಿಗೆ ಅದು ಅನ್ಟಚಬಿಲಿಟಿ. ಅಗಸರು ಈ ದೇಶದಲ್ಲಿ ಸುಮಾರು 21 ರಾಜ್ಯಗಳಲ್ಲಿ ಎಸ್ ಸಿ ಇದ್ದಾರೆ, ಅವ್ರನ್ನು ಸೇರಿಸಿ. ಆದರೆ ಒಂದು ಕಂಡೀಷನ್, ಎರಡು ಕಂಡೀಷನ್, ಯಾವುದೇ ಸಮಾಜವನ್ನು ಎಸ್ ಸಿನೋ ಎಸ್ ಟಿ ಮಾಡಬೇಕಾದ್ರೆ ಮೊದಲನೇದು ಕುಲಶಾಸ್ತ್ರ ಅಧ್ಯಯನ ಮಾಡಿಸಬೇಕು. ಅವರಿಗೆ ಎಸ್ ಸಿ ಅಥವಾ ಎಸ್ ಟಿ ಕ್ಯಾಟಗರಿಗೆ ಬರ್ತಾರೋ ಇಲ್ವೋ ಅನ್ನೋಂಥದ್ದನ್ನು ಅಧ್ಯಯನ ಆಗಬೇಕು. ಎರಡನೇದು ಅವ್ರನ್ನ ಸೇರಿಸಿದ ದಿವಸವೇ, ಸಪೋಸ್ ನಾಳೆ ಯಾರಾದರೂ ಇಲ್ಲಿ ಎಸ್ ಟಿ ಆದರು, ಅಲ್ಲಿ ಒ ಬಿ ಸಿನಲ್ಲಿ ಬಿಟ್ಟು ಬರುವಂಥ ಪರ್ಸೆಂಟೇಜ್ ಇದೆಲ್ಲ ಇಮ್ಮಿಡಿಯೇಟ್ ಸೇಮ್ ಆರ್ಡ್ರಲ್ಲಿ ಇಲ್ಲಿ ತರಬೇಕು. ನಾವು ಅವರು ಒಟ್ಟಿಗೆ ಕುಳಿತುಕೊಂಡು ಅವರು ತಂದಿರೋ ಬುತ್ತಿ, ನಾವು ತಂದಿರೋವಂಥ ಬುತ್ತಿ ಒಟ್ಟಿಗೆ ಊಟ ಮಾಡೋದಕ್ಕೆ ಅವಕಾಶ ಇದೆ. ಒಂದು ಕುಲಶಾಸ್ತ್ರ ಅಧ್ಯಯನ, ಎರಡು ಸೇರಿಸಿದಂಥ ಆ ಅನುಗುಣವಾಗಿ ಪರ್ಸೆಂಟೇಜನ್ನು ಜಾಸ್ತಿ ಮಾಡೋದರಿಂದ ಯಾವುದೇ ಸಮಾಜವನ್ನು ಎಸ್ ಸಿ ಅಥವಾ ಎಸ್ ಟಿ ಮಾಡೋವಂಥದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಒಂದಿದೆ, ಕಾನೂನು ಬಾಹಿರವಾಗಿ ಸುಳ್ಳು ಸರ್ಟಿಫಿಕೇಟನ್ನು ತೆಗೆದುಕೊಳ್ಳೋದಾಗಲಿ ಅಥವಾ ಕೊಡಿಸೋದಾಗಲಿ ಯಾರಾದರೂ ಮಾಡಿದರೆ ಅದು ತಪ್ಪು. ನೋಡು, ಸುಮಾರು 2020 ಇಲ್ಲಿವರೆಗೂ ರಾಜ್ಯದಲ್ಲಿ ಸುಮಾರು 2,39,166 2,39,166 ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡಿದ್ದಾರೆ. ಈ ವಿಜಯಪುರ ಜಿಲ್ಲೆಯಲ್ಲೇ ಸುಮಾರು ನಮಗಿರುವಂಥ ಮಾಹಿತಿ ಪ್ರಕಾರ 56,814 ಸುಳ್ಳು ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ತಳವಾರ ಅನ್ನೋಂಥ ಒಂದು ಊರಿಗೆ ಒಬ್ಬ ತಳವಾರ ಕುಟುಂಬ ಇರ್ಬೋದು. 85ರಲ್ಲಿ ಇದನ್ನು ರೆಕಮೆಂಡ್ ಮಾಡಿಸಬೇಕಾದ್ರೆ ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು, ನಾನು ಅವರೊಟ್ಟಿಗೆ ಕೆಲಸ ಮಾಡಿರೋನು ಯೂತ್ ವಿಂಗ್ ಪ್ರೆಸಿಡೆಂಟ್ ಆಗಿ, ವಾಲ್ಮೀಕಿ ಸಮಾಜಕ್ಕೆ ಸೇರಿರುವಂಥ ತಳವಾರರ ಮಾತ್ರ ಎಸ್ ಟಿ ಆಗಬೇಕು ಅಂಥೇಳಿ ರೆಕಮೆಂಡ್ ಆಗಿರುವಂಥದ್ದು. ತಳವಾರಿಕೆಯನ್ನು ಬೇರೆ ಬೇರೆ ಸಮಾಜದವರು ಮಾಡ್ತಾರೆ, ಆದರೆ ಅವರು ಎಸ್ ಟಿ ಆಗಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದರೆ ಇಲ್ಲಿ ನನಗೆ ಮಾಹಿತಿ ಇದೆ, ಇಲ್ಲಿ ಕೆಲವರು ರಾಜಕಾರಣಿಗಳು ಕಾಂಪಿಟೇಷನ್, ನಾನು ಹೆಚ್ಚು ಸರ್ಟಿಫಿಕೇಟ್ ಕೊಡಿಸ್ಬೇಕು, ನಾನು ಸರ್ಟಿಫಿಕೇಟ್ ಕೊಡಿಸ್ಬೇಕು. ನಿಮ್ಮ ಮೂಲಕ ವಿನಂತಿ ಮಾಡ್ತೇನೆ, ಅದು ಕಾಂಗ್ರೆಸ್ನವರು ಇರಲಿ, ಬಿ ಜೆ ಪಿನವರು ಇರಲಿ, ಮತ್ತೊಬ್ಬರು ಇರಲಿ, ಸುಳ್ಳು ಸರ್ಟಿಫಿಕೇಟ್ ಕೊಡಿಸೋದ್ರಲ್ಲಿ ಕಾಂಪೀಟ್ ಮಾಡಬೇಡಿ. ದಯಮಾಡಿ ಈ ಜಿಲ್ಲೆಯ ನಾಯಕರು ಅಥವಾ ಈ ರಾಜ್ಯದ ನಾಯಕರು ನಿಮಗಿರುವಂಥ ಅಧಿಕಾರವನ್ನು ಬಳಸಿ ಅವರುಗಳನ್ನು ಕಾನೂನಾತ್ಮಕವಾಗಿ ಎಲಿಜಿಬಿಲಿಟಿ ಇದ್ದರೆ, ಅದು ಕುರುಬರು ಇರ್ಬೋದು ಅಥವಾ ಬೆಸ್ತರು ಇರ್ಬೋದು ಅಥವಾ ಗೊಲ್ಲರು ಇರ್ಬೋದು ಮತ್ತೊಬ್ಬರು ಇರ್ಬೋದು, ಅವರನ್ನು ಅಧಿಕೃತವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಅವರನ್ನು ಎಸ್ ಟಿ ಮಾಡಿಸಿ. ಪಾಪ ಅವರಿಗೆ ಸುಳ್ಳು ಸರ್ಟಿಫಿಕೇಟ್ ಒಂದ್ಸಾರಿ ಬೇಡ ಅಂತ ಕೊಡಿಸೋದು, ಒಂದ್ಸಾರಿ ವಾಲ್ಮೀಕಿ ಅಂತ ಕೊಡಿಸೋದು, ಒಂದ್ಸಾರಿ ಕೋಳಿ ಅಂತ ಕೊಡಿಸುವಂಥದ್ದು, ಒಂದ್ಸಾರಿ ತಳವಾರ ಅಂತ ಕೊಡಿಸುವಂಥದ್ದು ಯಾಕ್ರಿ ಮಾಡ್ತೀರಿ? ನಾವು ಅವರ ವಿರೋಧಿಗಳಲ್ಲ, ಆದರೆ ಕಾನೂನು ಬಾಹಿರವಾಗಿ ಯಾರು ಪಡಿತಾ ಇದ್ದಾರೆ ಅದರ ವಿರೋಧಿಗಳು ನಾವು. ರಾಜ್ಯ ಸರ್ಕಾರ ಈಗಾಗಲೇ ಅದನ್ನು ಒಂದು ಕ್ಲಾರಿಫೈ ಮಾಡಿದ್ದಾರೆ, ಆದೇಶವನ್ನು ಸಹ ಹೊರಡಿಸಿದ್ದಾರೆ. ಆ ಆದೇಶದಲ್ಲಿ ಆ ಆದೇಶ ಯಾವತ್ತು
31/8/2020 ನಿಯಮಾನುಸಾರ ನೈಜವಾದ ಪರಿಶಿಷ್ಟ ಪಂಗಡದ ಜಾತಿಗೆ ಸೇರಿದ ಪರಿವಾರ ಮತ್ತು ತಳವಾರ ಜಾತಿ ವ್ಯಕ್ತಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಹಾಗೂ ನಿಗದಿತ ಅವಧಿಯೊಳಗೆ ಜಾತಿ ಪ್ರಮಾಣ ಪತ್ರ ನೀಡುವಂತೆ ಸಂಬಂಧಿಸಿದ ಪ್ರಾಧಿಕಾರಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ ಅಂತೇಳಿ ಸರ್ಕಾರ ಆದೇಶ ಮಾಡಿದೆ. ನಾನು ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ ಮತ್ತು ಸಂಸತ್ ಸದಸ್ಯರಿಗೆ ವಿನಂತಿಸುತ್ತೇನೆ, ಸುಳ್ಳು ಸರ್ಟಿಫಿಕೇಟ್ಸ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡಬೇಡಿ. ಸಂಖ್ಯೆ ಜಾಸ್ತಿ ಇದೆ, ವೋಟ್ ಬ್ಯಾಂಕ್ಗೋಸ್ಕರ ಅಂತೇಳಿ ಮಾಡಬೇಡಿ. ನೀವೆಲ್ಲರೂ ಸಹ ಸಂವಿಧಾನವನ್ನು ಎತ್ತಿಡಿತೇವೆ ಅಂಥೇಳಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದೀರಿ. ಸಂವಿಧಾನದ ರೀತಿಯ ನಡ್ಕೊಳ್ತೇವೆ ಅಂತೇಳಿ ಮಾಡಿದ್ದೀರಿ. ಈ ಆದೇಶದಲ್ಲೂ ಹೇಳ್ತಾರೆ, ಹಿಂದುಳಿದ ವರ್ಗದಲ್ಲಿಯೂ ಸಹ ತಳವಾರ ಮತ್ತು ಪರಿವಾರ ಜಾತಿಗಳು ಇರುತ್ತವೆ, ಅಂಥವರಿಗೆ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ನೀಡಲು ಅವಕಾಶವಿರುವುದಿಲ್ಲ ಅಂಥೇಳಿ ಸರ್ಕಾರನೇ ಕ್ಲಾರಿಫೈ ಮಾಡಿದ್ದಾರೆ. ಹಾಗಾಗಿ ನಾನು ಅತ್ಯಂತ ವಿನಮ್ರವಾಗಿ ಈ ಜಿಲ್ಲೆಯ ಎಲ್ಲ ಶಾಸಕರನ್ನು, ಸಂಸತ್ ಸದಸ್ಯರನ್ನು, ಮಂತ್ರಿಗಳನ್ನು ವಿನಂತಿ ಮಾಡ್ತೇನೆ, ಕಾಂಪಿಟೇಷನಲ್ಲಿ ಸುಳ್ಳು ಸರ್ಟಿಫಿಕೇಟ್ ಕೊಡ್ಸೋಕ್ಕೆ ಹೋಗಬೇಡಿ. ಕಾಂಪಿಟೇಷನಲ್ಲಿ ಅವರನ್ನು SC ಮಾಡಿಸೋದಕ್ಕೆ ನಿಮ್ಮ ಹೋರಾಟ ಮಾಡಿ. ಕಾನೂನು ರೀತಿ ಅವರಾದರೆ ನಾವು ಅವರ ಅಣ್ಣ ತಮ್ಮಂದರಾಗಿ ಒಟ್ಟಿಗೆ ಸೇರಿ ನಾವು ಜೀವನ ನಡೆಸ್ತೇವೆ. ಆದರೆ ಅದನ್ನು ಬಿಟ್ಟು ಸುಳ್ಳು ಕೊಡಿಸಿ ತೊಂದರೆಗೆ ಸಿಕ್ಕಿಸುವಂಥದ್ದು ಬೇಡ. ಎರಡನೇದು, ಇವತ್ತೇನು ನಮ್ಮ ಪರ್ಸೆಂಟೇಜ್ ಕಡಿಮೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಹೈಕೋರ್ಟಲ್ಲಿ ಸ್ಟೇ ಆದ ಮೇಲೆ ಆ ಸ್ಟೇಯನ್ನು ವೆಕೇಟ್ ಮಾಡಿಸುವಂಥ ಪ್ರಯತ್ನ ಮಾಡಬೇಕಾಗಿತ್ತು, ಇಲ್ಲಿವರೆಗೂ ಆಗಿಲ್ಲ. ನಾನು ನಿಮ್ಮ ಮೂಲಕ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು, DK ಶಿವಕುಮಾರ್ ಅವರನ್ನು ವಿನಂತಿ ಮಾಡ್ತೇನೆ, ಕೂಡಲೇ ಒಬ್ಬ ಸೀನಿಯರ್ ಕೌನ್ಸಿಲನ್ನು ಯಾರು ಇದರಲ್ಲಿ ಪರಿಣಿತಿಯನ್ನು ಪಡೆದಿದ್ದಾರೋ ಅವರನ್ನು ಇಟ್ಟು ಸ್ಟೇ ವೆಕೇಟ್ ಮಾಡಿಸೋದಕ್ಕೆ ಅರ್ಜಿ ಹಾಕಬೇಕು. ಒಂದು ವೇಳೆ ಹಾಕಲಿಲ್ಲ ಅಂತ ಹೇಳಿದ್ರೆ, ಅಥವಾ ಸ್ಟೇ ವೆಕೇಟ್ ಆಗಲಿಲ್ಲ ಅಂದರೆ SLP ಸುಪ್ರೀಂ ಕೋರ್ಟಲ್ಲಿ ಹಾಕಿ ನಮಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಮಾಡಬೇಕು. ಅದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ತಾಳ್ಮೆಯನ್ನು ಒಂದು ಕಡೆ ನಮ್ಮ ಪರ್ಸೆಂಟೇಜ್ ಕಡಿಮೆ ಮಾಡಿ, ಇನ್ನೊಂದು ಕಡೆ ಸುಳ್ಳು ಸರ್ಟಿಫಿಕೇಟ್ಸನ್ನು ಕೊಡಿಸುವಂಥದ್ರ ಮೂಲಕ ನಮ್ಮ ಬದುಕಿಗೆ ಮೇನ್ ಸ್ಟ್ರೀಮ್ಗೆ ಬರೋದನ್ನು ತಡೆಯುವಂಥದ್ದನ್ನು ಏನಾದರೂ ನಿಲ್ಲಿಸ್ತಾ ಇದ್ದರೆ, ನಮ್ಮ ತಾಳ್ಮೆ ಪರೀಕ್ಷೆ ಮಾಡೋದಕ್ಕೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಇದರ ಪರಿಣಾಮವನ್ನು ಎಲ್ಲ ರಾಜಕೀಯವರು ಸಹ ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಎರಡನೇದು, ನಮ್ಮೆಲ್ಲ ಓಟ್ ಹಾಕ್ಸ್ಕೊಂಡಿದ್ದೀರಪ್ಪ, SCಗಳಿರ್ಬೋದು, ST MLAಗಳು, MLCಗಳು, MP ಗಳಿದ್ದೀರಿ. ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ಇರೋರು ನಮ್ಮ ಓಟು SC ST OBC ಓಟ್ ಹಾಕ್ಸ್ಕೊಂಡಿದ್ದೀರಿ. ಏನಾಗಿದೆ ರೀ? ಯಾಕ್ರಿ ಬಾಯಿ ಬಿಡ್ತಾ ಇಲ್ಲ? ನಮಗಾಗಿರುವಂಥ ಅನ್ಯಾಯದ ವಿರುದ್ಧ ಯಾಕೆ ಬಾಯಿ ಬಿಡ್ತಾ ಇಲ್ಲ? ದಯಮಾಡಿ ಸದನದಲ್ಲಿ, ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ, ರಾಜ್ಯಸಭೆಯಲ್ಲಿ ನಮ್ಮ ರಾಜ್ಯದ ಎಲ್ಲ ಮುಖಂಡರುಗಳು ಈ ಸಾಮಾಜಿಕ ನ್ಯಾಯದ ಅಡಿಪಾಯ ಆಗಿರುವಂಥ 56% ರಿಸರ್ವೇಷನನ್ನು ಉಳಿಸಲಿಕ್ಕೆ ಮತ್ತು ಈ ವರ್ಗದ ಜನರಿಗೆ ಆಗುತ್ತಾ ಇರುವಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವಂಥ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಜನ ಎಲ್ಲಿಯವರೆಗೂ ತಾಳ್ಮೆಯಿಂದ ಇರಲಿಕ್ಕೆ ಸಾಧ್ಯತೆ ಇದೆಯೋ ಅಲ್ಲಿಯವರೆಗೂ ಇರ್ತಾರೆ. ಇಲ್ಲ ಅಂತ ಹೇಳಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಹಿಂಸಾತ್ಮಕವಾಗಿ ಬರುವಂಥ ದಿನಮಾನಗಳಲ್ಲಿ ನಾವು ಬೀದಿಗೆ ಹೋರಾಟಕ್ಕೆ ಇಳಿಯಬೇಕಾಗುತ್ತೆ ಅಂಥೇಳಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ದಯಮಾಡಿ ಇವತ್ತು ಆಸ್ ಆನ್ ಟುಡೇ ದ ಬಾಲ್ ಈಸ್ ಇನ್ ದ ಕೋರ್ಟ್ ಆಫ್ ಮಿಸ್ಟರ್ ಮೋದಿ. ನಾನಿಲ್ಲಿ ರಮೇಶ್ ಜಿಗಜಿಣಗಿ ನನಗೆ ಭಾಳ ಬೇಕಾಗಿರುವಂಥವ್ರು. ಅಲ್ಲಿ ಪಕ್ಕದಲ್ಲಿ ಜೋಶಿ ಅವರಿದ್ದಾರೆ, ಕೇಂದ್ರ ಸರ್ಕಾರದವರು, ಸೋಮಣ್ಣ ಇದ್ದಾರೆ, ಶೋಭಾ ಕರಂದಾಜೆ ಇದ್ದಾರೆ. ಏನ್ರಿ ಮಾಡ್ತಾ ಇದ್ದೀರಿ? ನನಗೆ ಅನಿಸುತ್ತೆ ಇವತ್ತು ರಾಷ್ಟ್ರದಲ್ಲಿ ಸಂವಿಧಾನ ಜಾರಿಯಲ್ಲಿಲ್ಲ. ಇವತ್ತು ರಾಷ್ಟ್ರದಲ್ಲಿ ಸಂವಿಧಾನದ ಬದಲು
ಮನುಧರ್ಮ ಶಾಸ್ತ್ರ ಇವತ್ತು ರಾಷ್ಟ್ರದಲ್ಲಿ ಕಾಣ್ತಾ ಇದೆ, ಜಾರಿ ಕಾಣ್ತಾ ಇದೆ. ಶೂದ್ರರಾಗಿರುವಂಥ ಎಸ್ ಟಿಗಳಿಗೆ OBCಗಳಿಗೆ ಮೀಸಲಾತಿ ಪ್ರಮಾಣ ಜಾಸ್ತಿ ಮಾಡಿ 23ರಲ್ಲಿ ಕಳಿಸಿದ್ರೆ ಇನ್ನು ಮೋದಿ ತೀರ್ಮಾನವೇ ತಗೊಂಡಿಲ್ಲ. ಏನಪ್ಪ ಹೇಳೋದು, ಇದನ್ನೇನ ಗವರ್ನೆನ್ಸ್ ಅನ್ನುವಂಥದ್ದು ಮಿಸ್ಟರ್ ಮೋದಿ? ಈಗ ನೀವು ಮಹಿಳೆಯರ ಮೇಲೂ ಸಹ ಗದಾಪ್ರಹಾರವನ್ನು ಮಾಡಿದ್ದೀರಿ. ಮಹಿಳಾ ಮೀಸಲಾತಿ ಇವತ್ತೇನಾದರೂ ಬರ್ತಾ ಇದ್ದಿದ್ರೆ ಇದಕ್ಕೆ ನೇರ ಕಾರಣ ಮಿಸ್ಟರ್ ಮೋದಿ ಆ್ಯಂಡ್ ಇಸ್ ಟೀಮ್. ನೋಡಿ, 2023ರಲ್ಲಿ ಸಂವಿಧಾನದ ಆರ್ಟಿಕಲ್ 334A ಇದರಲ್ಲಿ ಏನು ಅಮೆಂಡ್ಮೆಂಟ್ ಮಾಡಿದರೆ ನಿಮ್ಮದೇ ಸರ್ಕಾರ ಮಿಸ್ಟರ್ ಮೋದಿ 33% ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತೇವೆ. ಈ ಸಂವಿಧಾನ ತಿದ್ದುಪಡಿ ಆದ ಮೇಲೆ ಸೆನ್ಸಸ್ ಮಾಡಿ ಅದರ ಫಿಗರ್ಸ್ ಮೇಲೆ ಕೊಡ್ತೀವಿ ಅಂತೇಳಿ ನೀವೇ ಮಾಡಿದ್ದೀರಿ. 2003ರಲ್ಲಿ ನೀವೇ ಹೇಳ್ಬೋದಾಯ್ತಲ್ಲಪ್ಪ, 11th ಸೆನ್ಸಸ್ 2011 ಸೆನ್ಸಸ್ ಪ್ರಕಾರ ಕೊಡ್ತೀವಿ 30% ಅಂತ ಅಂದಿದ್ರೆ. ನಾ ಹೇಳ್ತೇನೆ, ನಾವ್ಯಾರು ಮಹಿಳಾ ಮೀಸಲಾತಿ ವಿರೋಧಿಗಳಲ್ಲ. ಮಹಿಳಾ ಮೀಸಲಾತಿ ವಿರೋಧಿಗಳು ಯಾರಾದರೂ ಇದ್ದರೆ ಮನುವಾದಿಗಳು, RSSನವರು, ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು. ನೀವಿವತ್ತು ಸೀಟ್ ಜಾಸ್ತಿ ಮಾಡ್ತಿರೋ ಕಡಿಮೆ ಮಾಡ್ತಿರೋ, ಆದರೆ ಒಂದನ್ನು ಈ ದೇಶದಲ್ಲಿ ಏಕತೆಯನ್ನು ಕಾಣಬೇಕು. ಸೌತ್ ಇಂಡಿಯಾ ಬೇರೆ, ನಾರ್ತ್ ಇಂಡಿಯಾ ಬೇರೆ ಆಗಬಾರದು. ಈಗಿರುವಂಥ ಸೀಟ್ಸ್, ಈಗ ಉದಾಹರಣೆಗೆ ಕರ್ನಾಟಕದಲ್ಲಿ 28 ಪಾರ್ಲಿಮೆಂಟ್ ಇದ್ದಾವೆ, 28ಕ್ಕೆ 33% ಆ್ಯಡ್ ಮಾಡಿ, ಅಥವಾ 28ರಲ್ಲಿ 33% ಮಹಿಳೆಯರು ಕೊಡಿ. ಅಸೆಂಬ್ಲಿನಲ್ಲಿ 224 ಇದ್ದಾವೆ, ಅದಕ್ಕೆ 33% ಆ್ಯಡ್ ಮಾಡಿ, ಅಥವಾ ಅದರಲ್ಲೇ 33% ಕೊಡಿ. ಇದನ್ನು ಮಾಡದೆ ಅಸೆಂಬ್ಲಿ ಎಲೆಕ್ಷನ್ಸು ತಮಿಳುನಾಡಲ್ಲಿ, ವೆಸ್ಟ್ ಬೆಂಗಾಲಲ್ಲಿ, ಇನ್ನಿತರ ಕಡೆಗಳಲ್ಲಿ ಇರುವಂಥ ಸಮಯದಲ್ಲಿ ತರಾತುರಿ ಸ್ಪೆಷಲ್ ಸೆಷನ್ ಕರೆದು ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನ ಯಾರಾದರೂ ಮಾಡಿದರೆ ಮನುವಾದಿಗಳಾಗಿರುವಂಥ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಈ ಭಾರತೀಯ ಜನತಾ ಪಾರ್ಟಿ ಮಹಿಳೆಯರ ವಿರೋಧಿಗಳಾಗಿದ್ದಾರೆ, SC STಗಳ ವಿರೋಧಿಗಳಾಗಿದ್ದಾರೆ, OBCಗಳ ವಿರೋಧಿಗಳಾಗಿದ್ದಾರೆ. ಹಾಗಾಗಿ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಇದನ್ನು ತೀರ್ಮಾನ ಮಾಡದೇ ಇದ್ದರೆ ಬರುವ ದಿನಮಾನಗಳಲ್ಲಿ ಎರಡೂ ಸರ್ಕಾರಗಳಿಗೆ ಈ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನಮ್ಮನ್ನು ಬೀದಿಗೆ ಇಳಿದು ಹೋರಾಟ ಮಾಡುವಂಥ ಸಂದರ್ಭ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂಥೇಳಿ ಎರಡೂ ಸರ್ಕಾರಗಳನ್ನು ಒತ್ತಾಯಿಸಿ ನನ್ನ ಮಾತು ಮುಗಿಸ್ತೇನೆ.